ಸುಮಾರು 5:40-45 ಹೊತ್ತಿಗೆ ನಾನು ಬಸ್ಸಿನ ಒಂದು ಪಾರ್ಸಲ್ ಬರಲಿಕ್ಕೆ ಅಂತ ನನ್ನ ಕಾರಲ್ಲಿ ವೇಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಇಲ್ಲೊಂದು ಕಕ್ಕೆ ಪದವಿ ಹೋಗೋ ಬಸ್ ಇತ್ತು. ಅಲ್ಲಿ ಹುಡುಗಿ ಒಂದು ಬೊಬ್ಬೆ ಹಾಕೋದು ಕೇಳಿತ್ತು ನನಗೆ. ನೋಡ ಯಾರೋ ಒಬ್ಬ ಹುಡುಗ ತಲುವಲಲ್ಲಿ ಹಿಡಿದುಕೊಂಡು ಅವಳಿಗೆ ಅಲ್ಲೇ ಮಾಡ್ತಾ ಇದ್ದ. ನಾನು ಹಿಡಿಲಿಕ್ಕೆ ಅಂತ ಅವನನ್ನು ಹೋದೆ, ಆದರೆ ಅವನ ತಲುವಾರು ನನ್ನ ಹತ್ರ ಬೀಸಿದ. ಅವಳು ನನಗೆ ಹೋಗ್ಲಿಕ್ಕಾಗಲ್ಲ. ಮತ್ತು ಅವಳು ಆಂಬುಲೆನ್ಸ್ ಮತ್ತು ಪೊಲೀಸವರಿಗೆ ಫೋನ್ ಮಾಡುವಾಗ ಅವ ಎಸ್ಕೇಪ್ ಆಗಿ ಹೋಗಿದ್ದಾನೆ. ಎಷ್ಟೊತ್ತಿಗೆ ಸುಮಾರು? 5:45, 5:40-45 ಒಳಗೆ. ನಾನು ಒಬ್ಬನೇ ಇದ್ದೆ ಬಸ್ಸಲ್ಲಿ. ಆಕೆ ಬೇರೆಯವರು ಒಬ್ಬ ಹುಡುಗ ಇದ್ದ. ಯಾವಾಗಲೂ ಆ ಬಸ್ಸಲ್ಲಿ ಸ್ಟೂಡೆಂಟ್ ಅವರು ತುಂಬ ಮಂದಿ ಇರ್ತಿದ್ರು. ಇವತ್ತು ನೋಡುವಾಗ 2-3 ಹುಡುಗಿರು ಮಾತ್ರ ಇದ್ದದ ಬಸ್ಸಲ್ಲಿ. ಅವನು ಒಬ್ಬನೇ ಬಂದಿದ್ದ. ಬಸ್ ಸ್ಟ್ಯಾಂಡ್ ಅಲ್ಲಿ ಬೇರೆ ಯಾರು ಇಲ್ಲ, ಈ ಸೈಡ್ ಲಾಸ್ಟಿಗೆ ನಿಂತಲ್ಲ, ಇಲ್ಲಿ ಯಾರು ಇಲ್ಲ. ಬಸ್ಸಲ್ಲಿ ಆಚೆ ನಿಲ್ಲದು. ಬಸ್ಸಿನ ಚಾಲಕರು ಯಾರು ಇರಲಿಲ್ಲ, ಬಸ್ಸಲ್ಲಿ ಯಾರು ಇರಲಿಲ್ಲ. ಈ ಹುಡುಗಿ ಬಸ್ಸಿನ ಒಳಗೆ ಇದ್ದದ್ದು? ಹೌದು, ನಾವು ಅಲ್ಲಿ ಡೋರಲ್ಲಿ ಇಳ್ಕೊಂಡು ಓಡುವಾಗ ನಾನು ನೋಡಿದವಳು. ಇಲ್ಲಿ ಹುಡುಗಿಯರಲ್ಲಿ ಕೆಲವು ಬಸ್ಸಲ್ಲಿ ಕೂತಿದ್ರು ಅಂತ ಹೇಳಿ ಬೇರೆ ಪ್ಯಾಸೆಂಜರ್. ಈ ಹುಡುಗ ಬಸ್ಸಿಗೆ ಹತ್ತಿ ಆಮೇಲೆ ಹೇಳ್ಕೊಂಡು ಬಂದ? ಹೌದು, ಬಸ್ಸಿಗೆ ಅವನನ್ನು ಫೋನ್ ಮಾಡಿ ಕರೆದಿದ್ದಾನ ಏನಂತ ನಮಗೆ ಗೊತ್ತಿಲ್ಲ. ಅವಳು ಓಡಿದನ್ನು ನಾನು ನೋಡಿದೆ. ಲಾಸ್ಟ್ ಅವಳ ತಲೆಗೆ ಹೊಡೆಯುವಾಗ ನಾನು ಓಡಿಕೊಂಡು ಹೋಗಿದ್ದೇನೆ ಅವನ ಹತ್ರ. ಹಾಗೆ ತಲವಾರನ್ನು ಇದು ಮಾಡ್ತೇನೆ ನನಗೆ. ನಾನು ಮತ್ತೆ ನನ್ನಲ್ಲಿ ಏನಿರಲಿಲ್ಲ. ನೀವು ಆಮೇಲೆ ನೀವು ಇದ್ರ? ಹೌದು, ನಾನು ಪೊಲೀಸಿಗೆ ಮತ್ತು ಆಂಬುಲೆನ್ಸ್ಗೆ ನಾನೇ ಫೋನ್ ಮಾಡಿದೆ ಮೊದಲು. ಅಷ್ಟೊತ್ತಿಗೆ ಪೊಲೀಸ್ನವರು ಬಂದಿದ್ದಾರೆ. ಅಷ್ಟೊತ್ತಿಗೆ ಎಸ್ಕೇಪ್ ಆಗಿ ಹೋಗಿದ್ದಾನೆ. ಇಲ್ಲಿ ಆ ಕಡೆ ಇಡ್ಲಿಕ್ಕೆ ಯಾರು ಇರಲಿಲ್ವಾ? ಯಾರು ಇರಲಿಲ್ಲ, ಯಾರು ಸಿಗಲಿಲ್ಲ ನಮಗೆ. ಇಲ್ಲಿ ಯಾವಾಗಲೂ ಜನ ಇರ್ತಾರೆ. ನಾನು ಆ ಲಾಸ್ಟ್ಗೆ ಗಾಡಿ ಇಟ್ಟು ನಿಂತಿದ್ದೆ ಅಷ್ಟೇ. ತಮ್ಮ ಹೆಸರು? ಗಣೇಶ್ ಶೆಟ್ಟಿ. ಘಟನೆ ಅದೇ. ಈಗ ನಾವು ಇಲ್ಲಿ ಆ ಹುಡುಗಿ ಸಂಜೆ ಸುಮಾರು 5:40 ಹೊತ್ತಿಗೆ ತನ್ನ ಮನೆಗೆ ಕಕ್ಕೆಪದ ಹೋಗುವ ಮನೆಗೆ ಹೋಗುವಂಥ, ಅಲ್ಲಿ ಕಕ್ಕೆಪದಗೆ ಹೋಗುವಂಥ ಬಸ್ ಇತ್ತು. ಗಾಡಿಗೆ ಅಲ್ಲಿ ಕಾಣ್ತಾ ಇದೆ ಬಸ್. ಆ ಬಸ್ಸಲ್ಲಿ ಅವಳು ಕೂತ್ಕೊಳ್ಳಿಕ್ಕೆ ಹೋಗುವಂಥ ಸಂದರ್ಭ. ಕಲ್ಲಡ್ಕದಿಂದ ಉದ್ಯೋಗ ಒಂದು ಕೆಲಸವನ್ನು ಮುಗಿಸಿ ಬಂದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಅವು ಪೂರ್ವ ಯೋಜಿತವಾಗಿ ಆ ಹುಡುಗಿಯನ್ನು ಒಂದು ಏನೋ ಮಾಡಬೇಕೆನ್ನುವಂಥ ಯೋಚನೆ. ಯಾಕಂದರೆ ಅಲ್ಲಿ ಇರುವಂಥ ಆ ತಲವಾರನ್ನು ನೋಡಿದಾಗ, ಅವು ಮಾಡಿದ ಕೃತ್ಯವನ್ನು ನೋಡಿದಾಗ ಹುಡುಗಿ ಪೂರ್ವ ಯೋಜಿತ ಕೃತ್ಯ ಮನಸ್ಸಲ್ಲಿ ಇತ್ತು ಅಂತೇಳಿ ಕಾಣ್ತದೆ ನಮಗೆ. ನಮ್ಮ ಮನಸ್ಸಲ್ಲಿ ಆ ರೀತಿಯಲ್ಲಿ ಗುಮಾನಿ ಬರ್ತದೆ. ಅಟ್ಟಾಡಿಸಿಕೊಂಡು ಹೋಗಿ ಆ ಹುಡುಗಿಯ ಮೇಲೆ ಹಲ್ಲೆಯನ್ನು ಮಾಡ್ತಾನೆ. ಹುಡುಗಿ ಹಲ್ಲೆಯಿಂದ ಸ್ಥಳದಲ್ಲಿ ಸಾವನ್ನಪ್ತಾರೆ. ಈ ರೀತಿಯ ಘಟನೆಗಳು ಬೇರೆ ಬೇರೆ ಸಂದರ್ಭ ನಡೀತಾ ಇದೆ. ಸಣ್ಣ ಏಜಿನ ಹುಡುಗರು ಈ ರೀತಿಯ ಏನೋ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಚೂರಿ ಹಾಕುವಂಥದ್ದು ನೋಡಿದ್ರು. ಮೊನ್ನೆ ಮಂಚಿಯಲ್ಲಿ ಆಯಿತು. ಅಂದರೆ ಒಟ್ಟು ಸಮಾಜದಲ್ಲಿ ನೋಡುವಾಗ ನಮಗೆ ತುಂಬ ಒಂದು ಆತಂಕಕಾರಿಯಾದಂಥ ವಿಷಯವನ್ನು ನಾವು ಕಾಣ್ತಾ ಇದ್ದೇವೆ. ಮನೆಯಿಂದ ಹುಡುಗಿಯನ್ನು ಕಳಿಸ್ತಾರೆ ಎತ್ತವರು. ಕಳಿಸಿದಂಥ ಹುಡುಗಿ ಒಂದು ಮನೆಗೆ ಬರುವಾಗ ಎಲ್ಲೇ ದಾರಿಯ ಮಧ್ಯದಲ್ಲಿ ಏನವಾಗಿ ಬೀಳುವಂಥದ್ದು. ಅದೇ ಇನ್ನು ಯಾವ ಧೈರ್ಯದಲ್ಲಿ ನಾವು ಕೆಲಸಕ್ಕೆ ಅಥವಾ ಶಾಲೆಗೆ ಕಳಿಸಬೇಕೆನ್ನುವಂಥದ್ದು ಮನೆಯವರಿಗೂ ಕೂಡ ಒಂದು ದೊಡ್ಡ ಆತಂಕಕಾರಿ ವಿಷಯ ಮತ್ತು ಹೆದರಿಕೆ. ಯಾಕಂದರೆ ಮನೆಯಿಂದ ಹೊರಗೆ ಹೋದಂಥ ಹುಡುಗಿ ಮನೆಯಲ್ಲಿ ದಾರಿಯಲ್ಲಿ ಬಿದ್ದಿರ್ತಾಳೆ, ಸಾವು ಹೋಗ್ತಾಳೆ, ಏನೋ ಆಗಿರ್ತದೆ ಅಥವಾ ಅತ್ಯಾಚಾರ ಆಗಿರ್ತದೆ. ಈ ರೀತಿಯ ಪ್ರಕರಣಗಳು ದಿನದಿಂದ ದಿನ ಹೆಚ್ಚಾಗ್ತಾ ಇದೆ. ಕಾನೂನಿನ ಭಯ ಇಲ್ಲ. ಇದನ್ನು ಇಲಾಖೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಈ ರೀತಿಯಾದಂಥವರಿಗೆ ಕೇವಲ ಒಂದು ಜೈಲಿಗೆ ಹಾಕುವಂಥದ್ದಲ್ಲ, ಅವರಿಗೆ ಸಾರ್ವಜನಿಕವಾಗಿ 10 ಜನರಿಗೆ ಈ ಕೇಸಿನ ಘಟನೆಯನ್ನು ನೋಡಿ ಅವರಿಗೆ ಇನ್ನೂ ಹೆದರಿಕೆ ಆಗಬೇಕು. ಆ ರೀತಿಯಲ್ಲಿ ಕಾನೂನು ಇದರಲ್ಲಿ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಬಸ್ ಸ್ಟ್ಯಾಂಡಿನ ಪರಿಸರ ಕೂಡ ಯಾವುದೇ ರೀತಿಯ ರಕ್ಷಣೆ ಇಲ್ಲ. ಇಲ್ಲಿ ಒಂದು CC ಕ್ಯಾಮರಾ ಇದೆ. ಇಲ್ಲಿ ಬಸ್ ಸ್ಟ್ಯಾಂಡ್ ದೊಡ್ಡದಿದೆ. ಇದಕ್ಕೆ BC ರೋಡಿನ ಮುಖ್ಯ KSRTC ಬಸ್ ಸ್ಟ್ಯಾಂಡ್. CC ಕ್ಯಾಮರಾ ಇಲ್ಲ. ಮತ್ತು ಕೆಲವು ಸಂದರ್ಭ ನೀವು ಬಂದು ನೋಡಿರೋ ಗೊತ್ತಾಗ್ತದೆ. ಅಲ್ಲಿ ಕೂತ್ಕೊಳ್ತಾರೆ ಕೆಲವೊಂದು ಹುಡುಗರು, ಅಲ್ಲಿ ಇಲ್ಲಿ ಕೊಂಡು ಮಾತಾಡಿಕೊಂಡು ಮೊಬೈಲಲ್ಲಿ ಇದು ಮಾಡ್ಕೊಂಡಿರ್ತಾರೆ. ಹಾಗೆ ಇಲ್ಲಿಯ ಪರಿಸರ ಕೂಡ ಸರಿಯಾದಂಥ ರಕ್ಷಣೆ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ಇಲಾಖೆಯನ್ನು ಆಗ್ರಹ ಮಾಡ್ತೇನೆ ಅಂತ ಕೇಳಿದ್ರೆ, ಇನ್ನಾದರೂ ಪುರಸಭೆ ಇರಬಹುದು, ಇದು ಪುರಸಭೆ ವ್ಯಾಪ್ತಿಗೆ ಒಳಪಟ್ಟಿದೆ. ಪುರಸಭೆ ಮತ್ತು KSRTC ನಿಗಮ ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು. ಇಲ್ಲಿಯ ಸರಿಯಾದ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ತಮ್ಮ ಹೆಸರು? ನರಸಿಂಹ ಅಂತ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.